ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಗಿನ ತೆಂಗಿನಕಾಯಿ ತುರಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಮತ್ತು ಅದರಿಂದ ಹೇಗೆ ಡೆಸಿಕೇಟೆಡ್ ಕೋಕೋನಟ್ನ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ತೆಂಗಿನಕಾಯಿಗಳನ್ನು ಒಡ್ಕೊಂಡಿದ್ದೀನಿ. ಅದರಿಂದ 4 ಹೋಳು ಆಗಿದೆ. ಅದರಲ್ಲಿ ಈ ರೀತಿ ನೀಟಾಗಿ ಜುಂಜುಗಳನ್ನು ಅಥವಾ ತೆಂಗಿನಕಾಯಿ ನಾರು ಅಂತಿರಲ್ವ ಅದನ್ನು ನೀಟಾಗಿ ತಗೊಳ್ಬೇಕಾಗುತ್ತೆ. ಇದಿದ್ದರೆ ಬಿಳಿ ಬಣ್ಣ ಬ್ರೌನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀಟಾಗಿ ಆ ನಾರುಗಳನ್ನು ತಗೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಸ್ಟ್ಯಾಂಡ್ ಒಂದನ್ನು ಇಟ್ಟು ಅದರ ಮೇಲೆ ಒಡೆದ ಚಿಪ್ಪುಗಳನ್ನು ಇಟ್ಟು ಮುಚ್ಚಳ ಮುಚ್ಚಿ 5 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ತೆಂಗಿನ ಹೋಳು ಈಗ ರೆಡಿಯಾಗಿದೆ. ಇದನ್ನು ಈಗ ಚಿಪ್ಪುಗಳಿಂದ ಕಾಯಿಯನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ. ಈಗ ಅದನ್ನು ಬೇರ್ಪಡಿಸೋಕೆ ಆಗಲ್ಲ, ಯಾಕಂದರೆ ತುಂಬಾ ಬಿಸಿ ಇದೆ. ಅದಕ್ಕೆ ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಚಾಕುವಿನ ಸಹಾಯದಿಂದ ಸುಲಭವಾಗಿ ತೆಂಗಿನ ಚಿಪ್ಪಿನಿಂದ ಕಾಯಿಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಧಾರಣವಾಗಿ ತೆಂಗಿನಕಾಯಿ ಚಿಪ್ಪಿನಿಂದ ಹೊರಗಡೆ ತೆಗೆಯೋದು ಅಂದ್ರೇ ದೊಡ್ಡ ಸಾಹಸ ಅನಿಸ್ಬಿಡುತ್ತೆ. ಅರ್ಧಂಬರ್ಧ ಬರ್ತಾ ಇತ್ತು ಅಥವಾ ತುಂಬ ಹಿಂಸೆ ಪಡ್ತಾ ಇದ್ವಿ ತೆಂಗಿನಕಾಯಿ ಚಿಪ್ಪಿನಿಂದ ಹೊರಗಡೆ ತೆಗೆಯೋದಕ್ಕೆ. ಈ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ಎಲ್ಲೂ ಕಟ್ಟಾಗದೆ ಎಷ್ಟು ಈಸಿಯಾಗಿ ತೆಂಗಿನಕಾಯಿಯನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡಿ, ಇದೇ ರೀತಿ ಎಲ್ಲ ಹೋಳುಗಳಿಂದನೂ ತೆಂಗಿನಕಾಯಿಯನ್ನು ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ತೆಂಗಿನಕಾಯಿ ಚಿಪ್ಪಿನಿಂದ ಹೊರಗಡೆ ಬರ್ತಾ ಇದೆ. ಇದನ್ನು ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು. ಎಲ್ಲ ತೆಂಗಿನಕಾಯಿಯನ್ನು ಚಿಪ್ಪಿನಿಂದ ಬೇರ್ಪಡಿಸ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿಯಿಂದ ಬ್ರೌನ್ ಕಲರ್ ಪಾರ್ಟನ್ನು ಪೀಲರ್ ಸಹಾಯದಿಂದ ತೆಗೆದುಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬ್ರೌನ್ ಕಲರ್ ಪಾರ್ಟನ್ನು ತೆಗೆಯೋದಕ್ಕೆ ಚಾಕುವಿನ ಸಹಾಯನೂ ಪಡ್ಕೊಳ್ಬೋದು. ಬ್ರೌನ್ ಪಾರ್ಟ್ ತೆಗೆಯೋದು ಬೇಡ, ಅದು ನಮಗೆ ಕಷ್ಟ ಆಗುತ್ತೆ ಅಂದ್ಕೊಳ್ಳೋರು ಹಾಗೇ ಕೂಡ ಬಿಡ್ಬೋದು. ಇದರಿಂದ ರುಚಿ ಏನು ಚೇಂಜ್ ಆಗಲ್ಲ, ಆದರೆ ತೆಂಗಿನ ತುರಿ ಸ್ವಲ್ಪ ಮಬ್ಬಾಗಿ ಇರುತ್ತೆ ನೋಡೋಕ್ಕೆ. ಇದೇ ರೀತಿ ಎಲ್ಲ ಚಿಪ್ಪುಗಳಿಂದನೂ ಸಹ ಬ್ರೌನ್ ಪಾರ್ಟನ್ನು ನೀಟಾಗಿ ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ನಾವು ಬೇರ್ಪಡಿಸ್ಕೊಂಡ ಬ್ರೌನ್ ಪಾರ್ಟನ್ನು ಎಲ್ಲೂ ಬಿಸಾಕದೆ ಗಿಡಗಳಿಗೆ ಹಾಕೋಬೋದು. ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಅಥವಾ ಇಲ್ಲ ನಾವು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಬ್ರೌನ್ ಪಾರ್ಟ್ ಸಮೇತ ತೆಂಗಿನಕಾಯಿ ತುರಿನ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ ಎಲ್ಲ ಚಿಪ್ಪುಗಳಿಂದ ಬ್ರೌನ್ ಪಾರ್ಟನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಕೊಬ್ಬರಿ ಕಾಣಿಸ್ತಾ ಇದೆ. ಆ ಸಿಪ್ಪೆ ಎಲ್ಲ ತೆಗೆದ ನಂತರ ಚಾಕುವಿನ ಸಹಾಯದಿಂದ ಸಣ್ಣಗೆ ಈ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ತುರಿನ ನಾವು ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ರುಚಿ ಅಂತೂ ಸ್ವಲ್ಪನೂ ಕಮ್ಮಿ ಆಗಿರೋಲ್ಲ. ಇದನ್ನು ಪಲ್ಯಕ್ಕಾದರೂ ಹಾಕ್ಕೊಳ್ಬೋದು, ಸಾರಿಗಾದರೂ ಹಾಕ್ಕೊಳ್ಬೋದು. ಇದರಿಂದ ಈಸಿಯಾಗಿ ಬರ್ಫಿ ಮಾಡ್ಕೊಳ್ಬೋದು, ಲಡ್ಡು ಮಾಡ್ಕೊಬೋದು. ಕಾಯಿ ಹೋಳಿಗೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಫ್ರಿಜ್ನಲ್ಲಿ 1 ವಾರದವರೆಗೂ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಈ ರೀತಿ ಕೊಬ್ಬರಿ ತುರಿ ರೆಡಿಯಾಗಿ ಮನೆಯಲ್ಲಿ ಇತ್ತು ಅಂದರೆ ಪಟ ಪಟ ಅಂತ ಅಡುಗೆ ಮಾಡಿ ಮುಗಿಸ್ಬೋದು. ಈಗ ಎಲ್ಲ ಸ್ಲೈಸಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಪೀಸ್ಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ 5 ರಿಂದ 6 ರೌಂಡು ಓಡಿಸಿ ಅಷ್ಟೇ ಸಾಕು. ಉದುರುದುರಾಗಿ ಬೆಳ್ಳಗೆ ತೆಂಗಿನಕಾಯಿ ತುರಿ ರೆಡಿಯಾಗಿರುತ್ತೆ. ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಯಾಕಂದರೆ ನಾವು ಹಬೆಯಲ್ಲಿ ಬೇಯಿಸಿರೋದ್ರಿಂದ. ಇದೇ ರೀತಿ ಇನ್ನೊಂದು ರೌಂಡು ಉಳಿದ ತೆಂಗಿನಕಾಯಿ ಸ್ಲೈಸಸನ್ನು ಹಾಕ್ಕೊಂಡು ಮತ್ತೆ ಒಂದು 5-6 ರೌಂಡು ಓಡಿಸ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಸುಲಭವಾಗಿ ಕೊಬ್ಬರಿ ತುರಿಯನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು, 1 ವಾರ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ ನೋಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುರಿದ ಕೊಬ್ಬರಿ ತುಂಬ ಬೆಳ್ಳಗೆ ಕಾಣಿಸ್ತಾ ಇದೆ. ಈಗ ತೆಂಗಿನಕಾಯಿ ತುರಿ ಏನೋ ರೆಡಿ ಮಾಡ್ಕೊಂಡ್ವಿ. ಇದನ್ನು ಉಪಯೋಗಿಸ್ಕೊಂಡು ಡೆಸಿಕೇಟೆಡ್ ಕೋಕೋನಟ್ ಮನೆಯಲ್ಲೇ 2 ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಲೆಯ ಮೇಲೆ ಒಂದು ಪ್ಯಾನನ್ನು ಇಟ್ಟು ತುರಿದಂತಹ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ 2 ರಿಂದ 3 ನಿಮಿಷ ರೋಸ್ಟ್ ಮಾಡಿದರೆ ಮನೆಯಲ್ಲೇ ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು
ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾತ್ರ ಇಟ್ಕೊಳ್ಬೇಡಿ. ಇದರಿಂದ ಕೊಬ್ಬರಿ ತುರಿಯಲ್ಲಿ ಇರತಕ್ಕಂಥ ನೀರಿನ ಅಂಶನೂ ಸಹ ಹಿಂಗೋದಿಲ್ಲ ಮತ್ತು ಬೇಗ ಬ್ರೌನ್ ಕಲರ್ ಆಗಿಬಿಡುತ್ತೆ. ಆಗ ತಿನ್ನೋಕೆ ರುಚಿ ಸಹ ಚೆನ್ನಾಗಿರಲ್ಲ. ಈ ಕೊಬ್ಬರಿ ತುರಿಯನ್ನ ಸಣ್ಣಗೆ ಬಿಡದೆ ಕೈಯಾಡಿಸ್ತಾ ರೋಸ್ಟ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ತೇವಾಂಶ ಕಮ್ಮಿ ಆಗ್ತಾ ಡ್ರೈ ಆಗ್ತಾ ಹೋಗುತ್ತೆ. ಈ ಡೆಸಿಕೇಟೆಡ್ ಕೋಕೋನಟ್ ಅಂಗಡಿಗಳಿಂದ ತರೋ ಬದಲು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಂಗಡಿಗಳಲ್ಲಿ ಇದರ ಬೆಲೆ ಕೂಡ ತುಂಬಾನೇ ದುಬಾರಿ ಇರುತ್ತೆ. ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ 2ರಿಂದ 3 ತೆಂಗಿನಕಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಿರ್ತೀವಿ. ಅದನ್ನು ಈ ರೀತಿ ಮಾಡಿಟ್ಕೊಂಡ್ರೆ 3-4 ತಿಂಗಳು ತೆಂಗಿನಕಾಯಿ ಸಮಸ್ಯೆನೇ ನಮಗೆ ಬರಲ್ಲ. ಅಂಗಡಿಯಿಂದ ತರುವ ಅವಶ್ಯಕತೆ ಕೂಡ ನಮಗೆ ಇರಲ್ಲ. ಯಾವ ಅಡುಗೆಗಳಿಗೆ ಬೇಕಾದರೂ ಉಪಯೋಗಿಸ್ಕೋಬೋದು. ಚಟ್ನಿ, ಪಲ್ಯ, ಸಾಂಬಾರ್, ಹೋಳಿಗೆ, ಲಡ್ಡು ಈ ರೀತಿ ಕೊಬ್ಬರಿ ತುರಿ ಇದ್ದರೆ ಅರ್ಧ ಕೆಲಸ ಕಮ್ಮಿ ಆದಂಗೆ ಅನಿಸ್ಬಿಡುತ್ತೆ ನಮಗೆ. ನೋಡಿ, ಈಗ ಡೆಸಿಕೇಟೆಡ್ ಕೋಕೋನಟ್ ಪುಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕಲರು ಸೇಮ್ ಇದೆ, ಎಲ್ಲೂ ಒಂದು ಚೂರು ಕೂಡ ಬ್ರೌನ್ ಆಗಲಿಲ್ಲ. ನೋಡಿ ಎಷ್ಟು ಬೆಳ್ಳಗೆ ರೆಡಿಯಾಗಿದೆ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇವತ್ತಿನ ಈ ವಿಡಿಯೋದಲ್ಲಿ ಸುಲಭವಾಗಿ ತೆಂಗಿನಕಾಯಿಯನ್ನು ಚಿಪ್ನಿಂದ ಹೇಗೆ ಬೇರ್ಪಡಿಸೋದು, ಕೈ ನೋವು ಬರೆಸ್ಕೊಳ್ದೆ ಹೇಗೆ ಬೆಳ್ಳಗೆ ತೆಂಗಿನ ತುರಿಯನ್ನ ಮಾಡ್ಕೋಬಹುದು ಅಂತಾನು ನೋಡಿದ್ದೀರಾ. ಹಾಗೆ 2ರಿಂದ 3 ನಿಮಿಷದಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅನ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ದೀರಾ. ನಿಮಗೂ ಏನಾದರೂ ಟಿಪ್ಸ್ಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹುಳಿ ಚಿತ್ರಾನ್ನ ಅಂದರೆ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಲೆಯ ಮೇಲೆ ಒಂದು ಚಿಕ್ಕ ಬಾಣಲೆ ತಗೋತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜ 1 ಬಟ್ಟಲು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಇಷ್ಟಪಡೋರು ಇನ್ನೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಕಪ್ಪು ಹಾಕ್ದಂಗೆ ಬೇಯಿಸ್ಕೊಂಡು ಇದನ್ನು ಹಾರಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇದೇ ಬಾಣಲೆಯಲ್ಲಿ ಜೀರಿಗೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆಯನ್ನು ಅರ್ಧ ಬಟ್ಟಲು ತಗೊಂಡಿದ್ದೀನಿ. ಇದನ್ನು ಸಹ ಸಣ್ಣ ಹುರಿಯಲ್ಲಿ ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕಪ್ಪು ಆಗೋಕ್ಕೆ ಬಿಡಬಾರ್ದು. ಕಪ್ಪಾದರೆ ಕಹಿ ಬರುತ್ತೆ. ಈಗ ಹುರಿದ ಜೀರಿಗೆನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ ಸಾಸಿವೆ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸಣ್ಣ ಉರಿಯಲ್ಲಿ ಹದವಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಯಾವುದೇ ಕಾರಣಕ್ಕೂ ಕಪ್ಪಾಗಕ್ಕೆ ಬಿಡಬಾರ್ದು. ಹುರಿದ ಸಾಸಿವೆಯನ್ನು ಜೀರಿಗೆಯ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಅದೇ ಬಾಣಲೆಯಲ್ಲಿ ಮೆಂತೆಯನ್ನು ಹಾಕ್ಕೊಂಡು ಇದನ್ನು ಸಹ ಕೆಂಬಣ್ಣ ಬರುವವರೆಗೂ ಹುರ್ಕೊಂಡು ಎಲ್ಲನೂ ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಹಾಕಿ ಹಾರಲು ಬಿಡ್ತಾ ಇದ್ದೀನಿ. ಈಗ ಹುರಿದಿಟ್ಕೊಂಡ ಕಡಲೆ ಬೀಜನ ಹೊಟ್ಟು ತೆಗೆದು 2 ಭಾಗವಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಆರಿದ ಜೀರಿಗೆ, ಸಾಸಿವೆ, ಮೆಂತೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪುಡಿ ಈ ರೀತಿ ಈ ಹದಕ್ಕೆ ಇರಬೇಕು. ಈಗ ಪೌಡರ್ ರೆಡಿಯಾಗಿದೆ. ನೋಡಿ, ಕಡಲೆ ಬೀಜ ಈ ರೀತಿ ಒಂದು ಕಡಲೆ ಬೀಜನ 2 ಭಾಗವಾಗಿ ಬರೋ ಥರ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಈ ಹುಳಿ ಚಿತ್ರಾನ್ನಕ್ಕೆ ಜಾಸ್ತಿನೇ ಸೇರಿಸ್ಬೇಕಾಗುತ್ತೆ. ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನನ ಜಾಸ್ತಿ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾ ಇರ್ತೀವಿ. ಈಗ ಇದಕ್ಕೆ 2 ಚಮಚ ರುಬ್ಬಿದ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೆಲವೊಬ್ಬರು ಹಾಕೋದಿಲ್ಲ. ಇದು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಣಮೆಣಸಿನಕಾಯನ್ನು
ಎರಡು ಭಾಗವಾಗಿ ಮಾಡಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಧಾರಾಳವಾಗಿ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಇವುಗಳನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನು ಚಿತ್ರಾನ್ನ ಮಾಡೋದಕ್ಕೆ 15 ಈರುಳ್ಳಿಗಳನ್ನು ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಹಾಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನ ನಾನು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ 30 ಜನಕ್ಕೆ ಆಗುವಷ್ಟು ಚಿತ್ರಾನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಬ್ಬದಲ್ಲಿ ಬೇರೆ ಬೇರೆ ಅಡುಗೆಗಳು ಇರೋದ್ರಿಂದ ಇದು ಸಹ ಸೈಡ್ ಡಿಶ್ ಥರ ಸ್ವಲ್ಪ ಸ್ವಲ್ಪ ಹಾಕೋದಕ್ಕೋಸ್ಕರ ನಾನಿಲ್ಲಿ ಈ ಚಿತ್ರಾನ್ನ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸಣ್ಣ ಉರಿಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇರಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿತ್ರಾನ್ನಕ್ಕೆ ಎಣ್ಣೆನ ಹೆಚ್ಚು ಬಳಸಿದ್ದೀನಿ. ಯಾಕಂದರೆ ಸ್ವಲ್ಪ ಹೆಚ್ಚಾಗಿದ್ರೇ ಈ ಚಿತ್ರಾನ್ನ ರುಚಿ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಎಣ್ಣೆನ ಕಡಿಮೆ ಕೂಡ ಬಳಸ್ಕೊಳ್ಬಹುದು. ಇದು ಹಬ್ಬಕ್ಕೆ ಹೆಚ್ಚು ಜನರಿಗೆ ಮಾಡಿರೋದ್ರಿಂದ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಹೆಚ್ಚಾಗಿ ಹಾಕ್ಕೊಂಡಿರ್ತೀನಿ. ನಂತರ ಇದಕ್ಕೆ 2 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಕಿವುಚಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ಹೊತ್ತು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕ್ತೀನಿ. ಹಾಗಾಗಿ ಬೇಗ ನೆನೆಯುತ್ತೆ. ನಂತರ ಇದಕ್ಕೆ ನಾವು ಹುರಿದು ಪುಡಿ ಮಾಡಿಟ್ಕೊಂಡ ಪುಡಿಗಳು ಅಂದರೆ ಸಾಸಿವೆ, ಮೆಂತ್ಯೆ, ಜೀರಿಗೆ ಹಾಕಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿನ 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಈ ಹಂತದಲ್ಲಿ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಸಾಫ್ಟ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಹಂತದಲ್ಲಿ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇಂಗ್ರೀಡಿಯೆಂಟ್ಸನ್ನು ಮೊದಲು ಹೇಳಿ ಅನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇರ್ತೀನಿ. ಈಗ ಹುಣಸೆ ಹಣ್ಣಿನ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅನ್ನ ಕಲಿಸೋದು ಕ್ಲಿಪ್ ಮಿಸ್ ಆಗಿದೆ, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾವತ್ತೂ ಟ್ರೈ ಮಾಡದೇ ಇರೋ ಹೊಸ ರೀತಿ ಬೆಂಡೆಕಾಯಿ ಗ್ರೇವಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಈ ರೀತಿ ಗ್ರೇವಿ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಒಲೆ ಮೇಲಿಟ್ಟು ಒಂದು ಚಿಕ್ಕ ಬಟ್ಟಲು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕಡಲೆ ಬೀಜ ಕಪ್ಪು ಹಾಕ್ದಂಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕಿ ಹಾರಲು ಬಿಡ್ತಾ ಇದ್ದೀನಿ. ಕಡಲೆ ಬೀಜ ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜದ ಪುಡಿ ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಜಜ್ಜಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು, ಅಥವಾ ಮಿಕ್ಸಿ ಸಹಾಯದಿಂದನೂ ಕೂಡ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡ್ಕೊಳ್ಬೋದು. ಈಗ ಪೇಸ್ಟ್ ರೆಡಿಯಾಗಿದೆ ನೋಡಿ. ಇದು ಸಹ ನಾನು ಈ ಹದಕ್ಕೆ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿ ಶುದ್ಧವಾಗಿ ತೊಳೆದಿಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ನಾನು ಒಂದೊಂದೇ ಕಟ್ ಮಾಡ್ಕೊಳ್ದೆ, ಈ ರೀತಿ 4-5 ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದುದ್ದ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇದೇ ಸೈಜಲ್ಲಿ ಎಲ್ಲ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಬೆಂಡೆಕಾಯಿಗಳನ್ನು ಕಟ್ ಮಾಡಿದ್ದು ಆಯಿತು ನೋಡಿ. ಈ ರೀತಿ ಈ ಸೈಜಲ್ಲಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಅರ್ಧ kg ಬೆಂಡೆಕಾಯಿಗೆ ಗ್ರೇವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿ 1 ಟೊಮೆಟೊ ತಗೊಳ್ತಾ ಇದ್ದೀನಿ. ಈರುಳ್ಳಿಯಲ್ಲಿ ಇದರ ದಿಂಡನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಸಹ ಈ ರೀತಿ ವೇಸ್ಟ್ ಪಾರ್ಟನ್ನ ತೆಗೆದಾಕ್ತಾ ಇದ್ದೀನಿ. ನಂತರ ಈರುಳ್ಳಿಯನ್ನು ಮಧ್ಯಕ್ಕೆ ಕತ್ತರಿಸಿ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಾ ಇರೋ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕತ್ತರಿಸಿದ ಈರುಳ್ಳಿನ ನಾನು ಯಾವಾಗಲೂ ಈ ರೀತಿ ಪುಡಿ ಮಾಡ್ಕೊಳ್ತೀನಿ. ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬೇಗ ಬೇಯುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟೇ. ನಂತರ ಈರುಳ್ಳಿಯನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿದ ರೀತಿಯಲ್ಲೇ ಟೊಮೆಟೊನು ಸಹ ಕಟ್ ಮಾಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ 2 ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿ ಕತ್ತರಿಸಿದ ಬೆಂಡೆಕಾಯನ್ನು ಸೇರಿಸಿ ಅರ್ಧ ಚಮಚ ಅಡಿಗೆ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಾಕಿದ ತಕ್ಷಣವೂ ಸಹ ಅರಿಶಿಣ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನೀವು ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು. ನಾನು ಈ ಅರಿಶಿಣನ ಮನೆಯಲ್ಲೇ ಮಾಡ್ಕೊಂಡಿರೋದು. ಆರ್ಗ್ಯಾನಿಕ್ ಅರಿಶಿಣನ ಬಳಸೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅರಿಶಿಣ. ನಂತರ ಈಗ ಫ್ರೈ ಮಾಡಿದ ಬೆಂಡೆಕಾಯಿನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಾಣಲೆ ಇಟ್ಟು ಅದಕ್ಕೆ 2 ಟೇಬಲ್ ಚಮಚ ಅಡುಗೆ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ 1 ಚಮಚ, ಅರ್ಧ ಚಮಚ ಜೀರಿಗೆ ಹಾಕಿ ಸಿಡಿದ ನಂತರ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಸಣ್ಣ ಹುರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಒಂದೇ ರೀತಿ ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಗ್ರೇವಿ ತಿಂದು ಬೇಸರ ಆಗಿರೋರಿಗೆ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳಬಹುದು. 1 ಚಪಾತಿ ತಿನ್ನೋರು 3 ಚಪಾತಿ ತಿನ್ನೋದಂತೂ ಗ್ಯಾರಂಟಿ. ಅಷ್ಟು ರುಚಿಯಾಗಿದೆ ಈ ಬೆಂಡೆಕಾಯಿ ಗ್ರೇವಿ. ಈಗ ಕರಿಬೇವು ಹಾಕಿ ಕತ್ತರಿಸಿದ ಟೊಮೆಟೊವನ್ನು ಹಾಕಿ ಸಣ್ಣ ಉರಿಯಲ್ಲಿ ಟೊಮೆಟೊ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಮಿಶ್ರಣಕ್ಕೆ 1/4 ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ಸರಿ ಮಿಕ್ಸ್ ಮಾಡಿ ನಂತರ ಫ್ರೈ ಮಾಡಿಟ್ಟ ಬೆಂಡೆಕಾಯಿಗಳನ್ನು ಹಾಕಿ 2-3 ಸಾರಿ ಮಿಶ್ರಣ ಮಾಡಿ ಸ್ವಲ್ಪ ನೀರು ಹಾಕಿ 2-3 ನಿಮಿಷ ಬೇಯಿಸ್ಕೊಳ್ತಾ ಇರಬೇಕಾಗುತ್ತೆ. ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಗರಂ ಮಸಾಲ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕರಿಬೇವಿನ ಪುಡಿ. ನಾನೇ ಮನೆಯಲ್ಲಿ ಕರಿಬೇವಿನ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಕ್ಕಳು ಕರಿಬೇವು ಹಾಕಿ ಅಡುಗೆ ಮಾಡಿದರೆ ಸಪ್ರೇಟ್ ಮಾಡ್ತಾರೆ. ಹಾಗಾಗಿ ಈ ರೀತಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಗೊತ್ತಾಗಲ್ಲ. ಇದು ಸಹ ಅವರು ತಿನ್ನೋದ್ರಿಂದ ಊಟದ ಜೊತೆಗೆ ಐರನ್ ಕಂಟೆಂಟು ಅವ್ರಿಗೆ ಸಿಗುತ್ತೆ. ಈ ಮಿಶ್ರಣಕ್ಕೆ ಅಗತ್ಯವಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಮತ್ತು ಈಗ ಪೌಡರ್ ಮಾಡಿದ ಕಡಲೆ ಬೀಜದ ಪುಡಿಯನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸಿ ಈಗ ರುಚಿಯಾದ ಬೆಂಡೆಕಾಯಿ ಮಸಾಲ ಗ್ರೇವಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.